ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಪ್ರವೀಣ್. ನನ್ನ ಹೆಸರು ಯಶವಂತ್. ಈ ವಿಡಿಯೋದಲ್ಲಿ ನಾವು ಬಿರಿಯಾನಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ದೀರಿ. ಟೈಮ್ ಎಷ್ಟು ಅಂದರೆ 10:24. ಇವಾಗ 10:24. ಬಿರಿಯಾನಿ ಎಲ್ಲಿ ತಿನ್ನೋಕೆ ಹೋಗ್ತಾಯಿದ್ದೀರಿ ಅಂತ ಅದು ನಾವು ವಿಡಿಯೋದಲ್ಲಿ ತೋರಿಸ್ತೀರಿ. ಅದೆಲ್ಲ ಮೇನ್ ಹೈಲೈಟು. ಈ ವ್ಲಾಗಲ್ಲಿ ನಾವು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ರಿ, ಈ ವ್ಲಾಗಲ್ಲಿ ಒಂದು ಹೊಸ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್. ನೀವು ನಮ್ಮ ಚಾನಲ್ ನೇಮ್ ನೋಡಿದರೆ ಹೆಂಗಿದೋ PSY ಬ್ಲಾಗ್ಸ್ ಅಂತ ಹೆಸರು. PSY ಅಂದರೆ 3 ಜನ ಇನ್ವಾಲ್ವ್. ಅದರಲ್ಲಿ ಪ್ರವೀಣ್, ನಾನು, ಯಶವಂತ್ ಇಲ್ಲ. ಎಸ್ ಯಾರು ಅಂದರೆ ಇದು ಸರ್ಪ್ರೈಸ್ ಅನ್ನೋದು. ಎಸ್ ನೋಡಿ, ಇವನೇ. ನಮಸ್ಕಾರ. 1 2 3 4 5 ಕೋಟಿ ಜನರಿಗೆ ನಾನು ಮಾಡುವ ನಮಸ್ಕಾರ ವಂದನೆಗಳು. ಬಿರಿಯಾನಿ ಅಂತೂ ಈ ಟೈಮಲ್ಲಿ ತಿನ್ನಕ್ಕೆ ಹೋಗಬೇಡಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಒಂಥರ ಅನ್ಕೊಂಬೇಡಿ. ಶಾರುಖ್ ಖಾನ್ ಇವನು. ಶಾರುಖ್ ಖಾನ್ ಅಂದ್ರೆ ಇವನು ಬದನೆಕಾಯಿ ತೋರಿಸಿ. ಇವನ ಬದನೆಕಾಯಿ ಇದು ನೋಡಿದೀರಾ ಗೊತ್ತಾ? ಈ ರೀಲ್ಸ್ ಅಲ್ಲ, ಬದನೆಕಾಯಿನ ಸುಟ್ಬಿಟ್ಟು ಫುಲ್ ಬ್ಲಾಕ್ ಕಲರ್ ಆಗುತ್ತೆ ಗೊತ್ತಾ? ಆ ಬ್ಲಾಕ್ ಕಲರ್ ರ್ಯಾಪ್ ಇವನು ಅದ್ಮೇಲೆ ಹಾಕ್ಬಿಟ್ಟಿದ್ದಾರೆ. ಆ ಹೊರಗಡೆ ಬರೋದನ್ನ ತಿನ್ನೋದೇ ಇವನು. ಅದೇ ಇವನನ್ನೇ ತಿನ್ಬಿಟ್ಟು ಹಿಂಗ ಆಗಿರೋದು. Emotional damage. 1 2 3 4 5 ಕೋಟಿ ಆಸ್ತಿ ಜನರಿಗೆ ನಾನು ಮಾಡುವ ವಂದನೆಗಳು. ಇವನು ಮಾಡೋದು ಬಂಧನೆಗಳು. ಬದನೆಕಾಯಿ ನನ್ನ ಮಗ ಇವನು. ಇನ್ನ ತೋರಿಸಿ ಇವನ್ನ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬಿರಿಯಾನಿ ತಿನ್ಬಿಟ್ಟು ಮತ್ತೆ ರಾತ್ರಿ ಬಿರಿಯಾನಿ ತಿನ್ಬೇಕಂತ ನಾವು ಇಬ್ಬರನ್ನ ಎದುರಿಸೋಣ. ಇವ್ರಿಗೆ ಏನ್ ಹೇಳ್ಬೇಕು? ಆಯ್ತು, ಆಮೇಲೆ ತಿನ್ನೋದೇ ಕೆಲಸ. ಒಂದು ಅಪರೂಪಕ್ಕೆ ಸಿಗ್ತೀರಾ, ಬಂದ್ರೆ ಹೋಗಿ ತಿನ್ನೋಣ. ತಿನ್ನೋ ಬಿರಿಯಾನಿ ನೋಡಿದ್ರೆ ಪನ್ನೀರ್. ಈ ಪನ್ನೀರ್ ಬಿರಿಯಾನಿ ತಿನ್ನಕ್ಕೆ ನಾವು ಇಬ್ರು 10 ಗಂಟೆಗೆ ಎಬ್ಬಿಸ್ಕೊಂಡ್ ಬಂದ್ವಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ತಿನ್ನೋ ಪ್ಲೇಟ್ ಎಲ್ಲ ಕೆಳಗಡೆ ತೂತಾಗಿರುತ್ತೆ, ಅನ್ನೆಲ್ಲ ಕೆಳಗಡೆ ಹೋಗುತ್ತೆ. ಬರೀ ಪನ್ನೀರ್ ತಿನ್ಕೊಂಡು ಕೂತಿರ್ತಾರೆ. ಮಗ ಬರಲ್ಲ, ಇವನೆಲ್ಲ ಬಿರಿಯಾನಿ ತಿಂತಾನ ಅನ್ನೋದೇ ದೊಡ್ಡ ವಿಷಯ. ಕರ್ದಿತ್ತಪ್ಪ ಇವಾಗ. ಕಡ್ದಿತ್ತಪ್ಪಲ್ಲ, ಬಿರಿಯಾನಿ ಕೊಡ್ಸ್ಬೇಕು ನೀನು. ಬಿರಿಯಾನಿ ತಾನೆ ಕರ್ದಿದ್ಮೇಲೆ ಕೊಡ್ಸ್ತೀನಿ ಬನ್ರಿ. ಅದು ಇವನ್ ಹಾಕೊಂಡಿದ್ದಾನೆ ಕೊಡ್ಸೋದು. ಇಲ್ಲಿ ನೋಡ್ಬೋದು, ಎಲ್ಲರಿಗಿಂತ ಫೈನಾನ್ಸರ್ ನಾನೇ. ಬಿಗ್ ಶಾಟ್ ಇವನೇ. ಇದು ಸ್ಮಾಲ್ ಶಾಟ್. ಇವ್ನು ಇವಾಗ ಚಿಗುರಿರೋ ಮೊಳಕೆ. ಇವಂದು ಇದು ಬ್ಲಾಕ್ ಶಾಟ್. ಅವನು ಬ್ಲಾಕ್ ಶಾಟ್ ಅಲ್ಲ, ಡ್ರೈ ಗ್ರೇಪ್. ಸಾರಿ. ಬಿರಿಯಾನಿ ಲೊಕೇಶನ್ ಬಂದಿದ್ದೀರಿ. ಗಾಳಿ ಫುಲ್ ಟ್ರಾಫಿಕ್ ಇರೋದಕ್ಕೋಸ್ಕರ ಗಾಡಿ ಇಲ್ಲಿಂದ ಹಾಕೊಂಡು ಹೋಗ್ತಾ ಇದೀರಿ. ಬಿರಿಯಾನಿ ಅಂಗಡಿ ಇಲ್ಲಿಂದ 150 ಮೀಟರ್ಸ್, 200 ಮೀಟರ್ಸ್. ನನ್ನ ಮಲ್ಗಿದವ್ರನ್ನ ಎದುರಿಸ್ಕೊಂಡ್ ಬಂದೆ. ತಿನ್ಸು ಗೊತ್ತಾಗಿದೆ. ಚೆನ್ನಾಗಿದೆ ನೋಡಿ, ಕಬಾಬ್ ಜ್ಯೂಸಿ. ಚಿಕನ್ ಅಷ್ಟೇ ಜ್ಯೂಸು ಚೆನ್ನಾಗಿದೆ. ಯಾವತ್ತಿ ನೋಡಿ ಹೆಂಗೆ ತಿನ್ಬೇಕು ಗೊತ್ತಾ? ಕಬಾಬು, ಚಿಕನ್ ಇಟ್ಕೊಂಡು ನೋಡಿ. ಯಾವತ್ತು ನಂತರ ತಿನ್ನಲ್ಲ, ಸಪ್ರೇಟಾಗಿ ತಿನ್ಸ್ಕೊಂಡು ತಿನ್ನೋದು. ಅನ್ನ ಸಪ್ರೇಟು, ಕಬಾಬ್ ಸಪ್ರೇಟು. ನಾನು ತಿನ್ಸ್ತೀನಿ. ಹತ್ರ ಬರೋ ಇದು ಅನ್ನ ನನಗೆ ಹಿಡಿಬಾರ್ದು. ಇಲ್ಲಿ ಬರೋ, ಎರಡು ಮಿಕ್ಸಾ ಹಿಂಗೆ ಮಾಡಿದ್ರಾ ನೋಡಿ. ಇವ್ನು ನಿಮಗೆ ಆ ರಿಯಾಕ್ಷನ್ ತಿಂದು ಹೇಳಿ. ತಿನ್ನೋದು ಮಗನೇ ಮಗ. ಮೈ ಗಾಡ್, ಮಗ ನೋಡಿ ಪಾಪ, ಇಲ್ಲಿ ವೆಜ್ ಬಿರಿಯಾನಿ ಸಿಗಲ್ಲ. ಅದಕ್ಕೆ ಮಗ ನೋಡಿ ಪಾಪ ಮುಚ್ಕೊಂಡು ಬಿರಿಯಾನಿ ತಿನ್ನಕ್ಕಾಗಲ್ಲ ಅಂತ. ಫ್ರೆಂಡ್ಸ್, ಬಿರಿಯಾನಿ ತಿಂದಿದ್ದಾಯಿತು. ಟೈಮ್ ಸುಮಾರು 12 ಗಂಟೆ ಆಗೈತೆ. ಹೊಟ್ಟೆ ತುಂಬ ತಿಂದಿದ್ದೀರಿ. ಚೆನ್ನಾಗಿ ಹೋಗಿ ಮಲಗೋದೇ ಇವಾಗ. ಯಶವಂತದೇ ಸ್ವಲ್ಪ ಬೇಜಾರು, ಯಾಕಂದ್ರೆ ಅವ್ನಿಗೇನು ನಾನ್ ವೆಜ್ ತಿನ್ನೋಕ್ಕಲ್ಲ, ವೆಜ್ಜು. ಮನೆ ಹೋಗಿ ಅನ್ನ ಸಾಂಬಾರು ಅಂತಾರೆ. ಅಮ್ಮ ಫೋನ್ ಮಾಡಿದ್ದು ಸೊಪ್ಪು ಸಾರು ಮಾಡೋರಂತೆ. ಸೊಪ್ಪು ಸಾರು ಇವಾಗ ತಿನ್ಬಿಟ್ಟು ಮಲ್ಕೊಂತಾನೆ ಆರಾಮಾಗಿ ಹೋಗಿ. ನಾವಿಬ್ರು ಮಾತ್ರ ಸಾಕಾದ್ ನೋಡಿ ಬ್ಯಾಟಿಂಗ್ ಮಾಡಿದ್ದೀರ. ಅವ್ನು ನೋಡಿದ್ರೆ ನೀವು 3 ದಿವಸ ತಿಂದಲ್ಲೇ ಇರ್ಬೋದು. ಯಾಕಂದ್ರೆ ಬೇರೆ ಆಪ್ಷನ್ ಇಲ್ಲ ನಮ್ಗೆ. ಏನ ನಾವಮ್ಮ ಫೋನ್ ಮಾಡ್ತವ್ರೆ ನೋಡಿ, ಅವರಮ್ಮ ಫೋನ್ ಮಾಡ್ತಾರೆ, ಸೊಪ್ಪು ಸಾರು ತಿನ್ ಬಾ ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.